ನಮಸ್ತೆ ಆದ್ಮೇಲೆ ಬಿಸಿಲು ವಿಪರೀತ ಇದೆ. ದಿನದಿಂದ ದಿನಕ್ಕೆ ಬಿಸಿಲು ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಕೆಲವು ಕಡೆ ಮಾತ್ರ ಮಳೆ ಬರ್ತಾ ಇದೆ. ಈ ಬಿಸಿಲಿನ ತಾಪ ವಿಪರೀತವಾಗಿರೋದ್ರಿಂದ ಸೂಕ್ಷ್ಮವಾಗಿ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ. ಸಾಧ್ಯವಾದಷ್ಟು ಬಿಳಿಯ ಬಟ್ಟೆಗಳನ್ನ ಧರಿಸಿ, ಹತ್ತಿಯ ಬಟ್ಟೆಯನ್ನು ಧರಿಸೋಕೆ ಪ್ರಯತ್ನ ಪಡಿ. ಸೂರ್ಯೋದಯಕ್ಕೆ ಮುಂಚೆ ಏಳೋ ಅಭ್ಯಾಸ ಇಟ್ಕೊಳ್ಳಿ. ಬೆಳಿಗ್ಗೆ ಒಂದ್ಸಲ ಸ್ನಾನ, ಸಾಯಂಕಾಲ ಒಂದ್ಸಲ ಸ್ನಾನ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ತರಕಾರಿ ಹಣ್ಣುಗಳನ್ನು ಬಳಸಿ. ಬೇಲದ ಹಣ್ಣು, ಕಲ್ಲಂಗಡಿ ಹಣ್ಣು, ಬಿಲ್ಪತ್ರೆ ಹಣ್ಣು ಜ್ಯೂಸನ್ನ ಬಳಸಿ. ಮಜ್ಜಿಗೆಯನ್ನು ಜಾಸ್ತಿ ಬಳಸಿ. ಕರ್ಬೂಜ, ಸೌತೆಕಾಯಿ, ನೀರಿನ ಅಂಶ ಇರುವಂತ ಬಹುತೇಕ ತರಕಾರಿಗಳನ್ನ, ಹಣ್ಣುಗಳನ್ನ ಜಾಸ್ತಿ ಬಳಸೋಕೆ ಪ್ರಯತ್ನ ಪಡಿ. ಖಾರ, ಮಸಾಲೆ ಪದಾರ್ಥ, ವಿಪರೀತ ಉಪ್ಪು, ಇವುಗಳನ್ನ ಪ್ಯಾಕೆಟ್ ಆಹಾರಗಳನ್ನ ದಯಮಾಡಿ ಕೋಲ್ಡ್ ಡ್ರಿಂಕ್ಸ್ಗಳನ್ನ ಬಳಸೋದನ್ನ ನಿಲ್ಲಿಸಿ. ನಿಮಗೆ ಬಿಸಿಲಿನಲ್ಲಿ ವಿಪರೀತ ಬಿಸಿಲಾಗಿರುವಾಗ ಸಾಧ್ಯವಾದಷ್ಟು ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ, ಹಾಲು ಸೇರಿಸಿರೋದು ಬಿಸಿಯಾಗಿರ್ಬೇಕದು. ಬಿಸಿಗೆ ಬಿಸಿನೇ ಔಷಧಿ. ಬಿಸಿನೀರನ್ನು ಕುಡಿಯಲು ಅಭ್ಯಾಸ ಮಾಡಿ. ಎಷ್ಟೇ ಬಿಸಿಲಿರಲಿ ಬಿಸಿನೀರು ಕುಡಿದು ನೋಡಿ, ಬಾಡಿ ಕೂಲ್ ಆಗ್ತದೆ. ಅದ್ರ ಬದಲು ಫ್ರಿಡ್ಜಲ್ಲಿ ಇಟ್ಟಿರೋದನ್ನೆಲ್ಲ ದಯಮಾಡಿ ಕುಡಿಯಕ್ಕೆ ಹೋಗ್ಬೇಡಿ. ಐಸ್ ಕ್ರೀಮ್ಗಳನ್ನ ಬಳಸಕ್ಕೆ ಹೋಗ್ಬೇಡಿ. ಮತ್ತೆ ಪ್ಯಾಕೆಟ್ ಆಹಾರಗಳನ್ನು ದಯಮಾಡಿ ಬಳಸಕ್ಕೆ ಹೋಗ್ಬೇಡಿ. ಅಮೃತ ಆಹಾರಕ್ಕೆ ಬಂದ್ಬಿಡಿ. ಹೆಸರುಕಾಳು, ಕಡಲೆಕಾಳು, ಎಳನೀರು ದುಬಾರಿ ಆಗಿದೆ, ಆದರೂ ಎಳನೀರನ್ನು ಬಳಸಿ. ಬೇರೆ ಡ್ರಿಂಕ್ಸ್ಗಳನ್ನು ಬಳಸೋದಕ್ಕೆ ಬಿಡಿ. ಸ್ವಲ್ಪ ದಿನ ಮಾಂಸಾಹಾರಿಗಳು ಸ್ವಲ್ಪ ಮುಂದೂಡೋಣ ಪ್ರಯತ್ನ ಪಡಿ. ತಿನ್ನಿ, ಮುಂದಿನ ದಿನಗಳಲ್ಲಿ ಅದನ್ನ ಅಭ್ಯಾಸ ಇಟ್ಕೊಳ್ಳಿ. ಸೇವಿಸಲೇಬೇಕು ಅಂತ ಸಂದರ್ಭ ಬಂದಾಗ ಕಡಿಮೆ ಎಣ್ಣೆ ಬಳಸಿ. ಆದಷ್ಟು ಹಣ್ಣುಗಳನ್ನು, ಸೊಪ್ಪನ್ನು, ತರಕಾರಿನ ಬಳಸಿ ಮಿತವಾಗಿ ಆಹಾರ ಸೇವಿಸೋಕೆ ಅಭ್ಯಾಸ ಮಾಡಿ. ಇನ್ನೇನು 2 ತುತ್ತು ಊಟ ಮಾಡ್ತೀನಿ ಅನ್ನೋವಾಗಲೇ ಊಟವನ್ನು ನಿಲ್ಲಿಸಿ. ತುಪ್ಪ, ಬೆಣ್ಣೆ, ಸ್ವೀಟ್ ಅಂಶಗಳನ್ನು ಮಧ್ಯಾಹ್ನದ ಸಮಯದಲ್ಲಿ ತಿನ್ನಲಿಕ್ಕೆ ಪ್ರಯತ್ನ ಪಡಿ. ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಸ್ವೀಟ್ ಪದಾರ್ಥಗಳನ್ನು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ. ಆದಷ್ಟು ನೆಲದಲ್ಲೇ ಇರಲಿಕ್ಕೆ, ಹೊಂಗೆ ಮರದ ಕೆಳಗೆ, ಬೇವಿನ ಮರದ ಕೆಳಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಕೆಲಸ ಮಾಡುವವರು ಬೆಳಿಗ್ಗೆನೇ ಎದ್ದು ಕೆಲಸ ಶುರು ಮಾಡಿ 10-11 ಗಂಟೆವರೆಗೆ ಕೆಲಸವನ್ನು ನಿಲ್ಲಿಸಿ. ಪುನಃ ನೀವು 3-4 ಗಂಟೆಯಿಂದ ರಾತ್ರಿ ಕತ್ಲೆ ಆಗೋವರೆಗೂ ಬೇಕಾದ್ರೆ ಕೆಲಸ ಮಾಡುವ ಅಭ್ಯಾಸ ಇಟ್ಕೊಳ್ಳಿ. ವಿಪರೀತ ಬಿಸಿಲಿನಲ್ಲಿ ಹೊರಗಡೆ ಹೋಗಬೇಡಿ. ಆಮೇಲೆ ನೀವು ನಿಮ್ಮ ಜಮೀನಿನಲ್ಲಿ ಅಲ್ಲಲ್ಲೇ ಪ್ರಾಣಿಗಳಿಗೆ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಮಾಡಿ. ದನಕರ ಸಾಕಿರುವವರು ನೀರನ್ನು ಯಥೇಚ್ಛವಾಗಿಡಿ. ಅವು ಬೇಕಾದಷ್ಟು ಕುಡಿಲಿಕ್ಕೆ ನೀರನ್ನು ಇಟ್ಕೊಡಿ. ದನಗಳಿಗೆ ಬೆಳಗ್ಗಿನ ಸಮಯ ಅಥವಾ ಸಾಯಂಕಾಲ ಸಮಯದಲ್ಲಿ ಸ್ವಲ್ಪ ಮೈ ತೊಳೆಯುವ ಅಭ್ಯಾಸ ಇಟ್ಕೊಳ್ಳಿ. ಅವುಗಳಿಗೆ ಕುಡಿಲಿಕ್ಕೆ ಶುದ್ಧವಾದ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿ. ಬಕೆಟನ್ನು ದಿನ ವಾಶ್ ಮಾಡಿ ಹೊಸ ನೀರನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ನೀವು ನಿಮ್ಮ ತೋಟದಲ್ಲಿ ಗಿಡಗಳಿಗೆ ಕರೆಂಟು ಮಧ್ಯಾಹ್ನ ಬಿಸಿಲಲ್ಲಿ ಕೊಡ್ತಾರೆ ಅಂದಾಗ ಆದಷ್ಟು ನೀರನ್ನು ಕಡಿಮೆ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ರಾತ್ರಿ ನೀರನ್ನು ಕೊಡಿ. ಇಲ್ಲದಿದ್ದರೆ ಬೆಳಿಗ್ಗೆನೆ 10 ಗಂಟೆ ಒಳಗಡೆ ನೀರು ಹಾಯಿಸುವ ಅಭ್ಯಾಸ ಇಟ್ಕೊಳ್ಳಿ. ಮಧ್ಯಾಹ್ನ 12 ಗಂಟೆ 1 ಗಂಟೆಗೆಲ್ಲ ನೀವು ನೀರು ಹಾಯಿಸ್ತಾ ಇದ್ರೆ ಅದು ವಿಪರೀತ ಭೂಮಿಗೆ ದುಷ್ಪರಿಣಾಮ ಬೀರ್ತದೆ. ರಾತ್ರಿ ಹೊತ್ತಿನಲ್ಲಿ ನೀರನ್ನು ಹಾಯಿಸುವ ಒಂದು ಅಭ್ಯಾಸ ಇಟ್ಕೊಳ್ಳಿ. ಆಮೇಲೆ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ನೀರಿನ ಕಷ್ಟವಾಗಿ ಅವೆಲ್ಲ ನಗರಕ್ಕೆ ಬರ್ತಾ ಇದೆ. ಅದರಿಂದ ನೀವು ಆದಷ್ಟು ಅರಣ್ಯ ಪ್ರದೇಶದ ಪಕ್ಕದಲ್ಲಿರುವಂಥ ರೈತರು ಭಾಳ ಎಚ್ಚರಿಕೆಯಿಂದ ತಿರುಗಾಡಿ. ಯಾಕೆಂದರೆ ನೀವು ಕಳ್ಕೊಂಡ್ರೆ ಇಡೀ ನಿಮ್ಮ ಕುಟುಂಬಕ್ಕೆ ಆಧಾರ ಕಂಬವಾಗಿ ನೀವು ಇರ್ತೀರಿ. ಸರ್ಕಾರ ಏನೋ ಪರಿಹಾರ ಕೊಡ್ಬೋದು, ಆದರೆ ಆ ಪರಿಹಾರದ ಹಣದಿಂದ ಏನು ತಾನೇ ಮಾಡೋಕ್ಕಾಗುತ್ತೆ? ದುಡಿಯುವ ವ್ಯಕ್ತಿ, ಮಗುವಿಗೆ ತಂದೆ, ಪತ್ನಿಗೆ ಪತಿ ಇಲ್ಲದಿದ್ದರೆ ಆ ಸಂಸಾರ ಎಷ್ಟು ಕಷ್ಟಪಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಹಣದಿಂದ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಸರ್ಕಾರ ಏನೋ ಒಂದು ಪರಿಹಾರ ಕೊಟ್ಟು ನೆಪ ಹೇಳ್ಬೋದಷ್ಟೇ. ಆದರೆ ಯಾವುದೇ ಒಂದು ರಾಜಕಾರಣಿಗಳನ್ನ, ಯಾವುದೇ ಒಬ್ಬ ಅಧಿಕಾರಿಗಳನ್ನ ನೀವು ತುಂಬ ಭಾಳ ಸುಲಭವಾಗಿ ನಂಬಲಿಕ್ಕೆ ಹೋಗ್ಬಿಡಿ. ಅವರೆಲ್ಲರೂ ಎಲ್ಲ ನಮ್ಮ ಕಡೆ ಥರನೇ ಮಾತಾಡ್ತಾರೆ. ಆದರೆ ಅವರೆಲ್ಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅವರು ಮಾತ್ರ ಉಳ್ಕೊಳ್ಬೇಕು, ಬಾಕಿ ಇರೋರೆಲ್ಲರೂ ಏನಾದರೂ ಪರವಾಗಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಮೊನ್ನೆ ಯಾರೊಬ್ಬ ಅರಣ್ಯದ ಪ್ರದೇಶದಲ್ಲಿರೋದು ಒಬ್ಬ MLA ಈ ಸಫಾರಿಗಳನ್ನು ಏಕೆ ಓಪನ್ ಮಾಡಿಸಿದೆ ಅಂತ ರೈತರು ಕೇಳಿದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ. ಈ ಯಾರೋ ದೂರದಿಂದ ಬರೋ ತಟ್ಟೆ ತೊಳೆಯೋದಕ್ಕೆ, ಗ್ಲಾಸಲ್ಲಿ ನೀರು ತೊಳೆಯೋದಕ್ಕೆ, ಕಸ ಗುಡಿಸೋದಕ್ಕೆ ಎಲ್ಲ ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾನಲ್ಲ MLA, ಅವನ ತಲೆಯಲ್ಲಿ ಏನಾದರೂ ಒಂಚೂರು ಬುದ್ಧಿ ಇದೆಯಾ? ಅದ್ರ ಬದಲು ಪ್ರತಿ ತಾಲೂಕಿನಲ್ಲಿ ಎಲೆಕ್ಟ್ರಿಷಿಯನ್ ಟ್ರೈನಿಂಗು, ಬೋರ್ವೆಲ್ ರಿಪೇರಿ ಟ್ರೈನಿಂಗು, ಫೋನ್ ರಿಪೇರಿ ಮಾಡೋ ಟ್ರೈನಿಂಗು, ಇಂಥ ಅನೇಕ ಸ್ವಯಂ ಉದ್ಯೋಗಗಳನ್ನ ನಮ್ಮಲ್ಲಿ ಗುಡಿ ಕೈಗಾರಿಕೆಗಳನ್ನ ಇಂಪ್ರೂವ್ ಮಾಡ್ಕೊಂಡು ಬಿಟ್ಬಿಟ್ಟು ಯಾವುದೋ ಪ್ರವಾಸೋದ್ಯಮ ಆಗ್ಬಿಟ್ರೆ ನಿಮಗೆಲ್ಲ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತಾರಲ್ಲ, ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಏನಾದರೂ ಇದೆಯಾ? ಯೋಚನೆ ಮಾಡಿ. ಅದರಿಂದ ದಯಮಾಡಿ ಇವತ್ತು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಾವು ಅವ್ರನ್ನ ಬೈಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಯಾಕೆಂತಂದರೆ ಅವ್ರು ಇರೋದೇ ಅವರ ಸುಖಕ್ಕಾಗಿರೋದೇ ನಮ್ಮ ಸುಖಕ್ಕಲ್ಲ. ಪ್ರತಿ ಮಾರುಕಟ್ಟೆಗೆ ನಿಮಗೆಲ್ಲ ಅನುಭವ ಆಗಿದೆ. ಏನಾದರೂ ಒಂದು ಬೆಲೆ ತಗೊಳ್ಕೊಂಡು ನೋಡಿ ಫಿನೋಲೆಕ್ಸ್ ಪೈಪ್ ಒಂದು ಲೆಂತ್ಗೆ ₹100 ಜಾಸ್ತಿ ಆಗಿದೆ. ಒದ್ಕೊಳ್ಳೋ ಬೆಡ್ಶೀಟು, ಟವಲು, ಕಂಬಳಿ, ಸೋಪು, ನೀವೇನೇ ಕೇಳಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ. ಕೇಳಿದರೆ ವಾರ್ನ ಎಫೆಕ್ಟು ಅಂತಾರೆ. ನೋಡಿ, ಪೆಟ್ರೋಲಿಯಂ ಡೀಸೆಲು ಬರ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ದಯಮಾಡಿ ಈ ಜನರನ್ನ ನೀವು ಆದಷ್ಟು ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ ಜಾಸ್ತಿ ನಂಬಲಿಕ್ಕೆ ಹೋಗ್ಬೇಡಿ. ಯಾರು ಕೂಡ ಹಣ ತಗೊಂಡು ಓಟನ್ನು ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ಯಾರು ಈಗೆಲ್ಲ ಇದ್ದಾರಲ್ಲ, ಈ JCB ಪಕ್ಷ ಅಂತ ಇದೆಯಲ್ಲ, ಈ 3 ಪಕ್ಷವನ್ನು ಒಂದು 5 ವರ್ಷ ಒಂದ್ಸರಿ ಸೋಸಿ 5 ವರ್ಷ ಅವ್ರು ಉಪವಾಸ ಇದ್ದಾಗ ಅವ್ರಿಗೆ ಅದೇನು ಅಂತ ಅರಿವಾಗ್ತದೆ. ಅಲ್ಲಿವರೆಗೂ ಅವ್ರಿಗೆ ಬುದ್ಧಿ ಬರಲ್ಲ. ಚುನಾವಣೆ ಸಮಯದಲ್ಲೇ ನೀವು ಇನ್ನೂ ಗಮನ ಹರಿಸಬೇಕು. ಯಾಕೆಂದರೆ ಇವತ್ತು ಪ್ಲಾಸ್ಟಿಕನ್ನು ನಿಷೇಧ ಮಾಡಿ ಅಂತ ಹೇಳಿದ್ರೆ ಯಾರೂ ಮಾಡ್ತಾ ಇಲ್ಲ. ಅರಣ್ಯವನ್ನು ಉಳಿಸಿ ಅಂದರೆ ಯಾರೂ ಉಳಿಸ್ತಾ ಇಲ್ಲ. ಈಗ ಇಷ್ಟೆಲ್ಲ ಬಿಸಿಲು, ತಾಪಮಾನ ಜಾಸ್ತಿ ಆಗೋಕ್ಕೆ ಕಾರಣ ನಮ್ಮಲ್ಲಿ ಅರಣ್ಯ ನಾಶ ಆಗ್ತಾ ಇದೆ. ನಾವು ಫರ್ಟಿಲೈಸರು, ಕೆಮಿಕಲ್ ಭೂಮಿಗೆ ಜಾಸ್ತಿ ಬಳಸ್ತಾ ಇದ್ದೀವಿ. ಇದೆಲ್ಲ ಗೊತ್ತಿದ್ರೂ ಕೂಡ ಅವರು ಇದ್ರ ಬಗ್ಗೆ ಏನೂ
ಗಮನ ಕೊಡದೇ ಇದ್ದಾರೆ ಅಂದ್ರೆ ಇವರು ಚರ್ಮ ಎಷ್ಟು ದಪ್ಪ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಇದು ಸಾಮಾನ್ಯ ಜನನೇ ಕಷ್ಟಪಡೋದು. ಕೆಲವರೆಲ್ಲ ಹೇಳ್ತಾರೆ ನಮ್ಮ ಮೋದಿನೇ ಇರಲಿ, ಪೆಟ್ರೋಲ್ಗೆ 200 ರೂಪಾಯಿ ಆದ್ರೂ ನಾವು ಇರಲಿ, ಅವರೇ ಇರಲಿ ಅಂತಾರೆ. ಗ್ಯಾಸ್ಗೆ 5,000 ರೂಪಾಯಿ ಇದ್ರು ಅವರೇ ಇರಲಿ ಅಂತಾರೆ. ಯಾವ್ದಾದ್ರು ಒಂದು ಕೆಲಸ ಮಾಡಿ. ಈಗ ಯಾರಾದ್ರೂ ದೇಶದ ಅಭಿವೃದ್ಧಿ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವ್ರನ್ನ ಪಾಕಿಸ್ತಾನದವ್ರು ಅಂತೀರಿ. ನೀವು ಒಂದು ಕೆಲಸ ಮಾಡಿಯಪ್ಪ, 200 ರೂಪಾಯಿ ಕೊಟ್ಟು ಪೆಟ್ರೋಲ್ ತಗೊಳ್ಳೋರೇ ಒಂದು ಲೈನಲ್ಲಿ ನಿಂತ್ಕೊಳ್ಳಿ, ನಮ್ಗೆ 50 ರೂಪಾಯಿಗೆ ಪೆಟ್ರೋಲ್ ಬೇಕು ಅನ್ನೋರೇ ಒಂದು ಲೈನಲ್ಲಿ ನಿಂತ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಮೋದಿ ಉಳಿಬೇಕು, ದೇಶ ಉಳಿಬೇಕು ಅನ್ನೋದೆಲ್ಲ 500 ರೂಪಾಯಿ ಕೊಟ್ಟು ನಾನು ಪೆಟ್ರೋಲ್ ಹಾಕೊಳ್ತೀನಿ ಅನ್ನೋದಾದ್ರೆ ನೀವೇ ಹೋಗಿ ಪೆಟ್ರೋಲ್ ಬಂಕಲ್ಲಿ ಹೇಳಿ, ನೋಡಿಯಪ್ಪ ನಿಮ್ದು ಏನಿದೆ ಅಸಲಿ ರೇಟು ಅದನ್ನ ಬಾಕಿ ಇರೋರು ಕೊಡಿ, ನಾನು ದೇಶಭಕ್ತ, ನನಗೆ 500 ರೂಪಾಯಿ ಪೆಟ್ರೋಲ್ ಕೊಡಿ ಅಂತ ಹೇಳಿ ಹಾಕಿಸ್ಕೊಳ್ಳೋ ಶಕ್ತಿ ನಿಮ್ಗೆ ಇದೆಯಾ? ಈಗೆಲ್ಲ ಸರ್ಕಾರಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ. ಉಚಿತ ಕೊಡೋದ್ರ ಉದ್ದೇಶ ಏನು ಅಂದ್ರೆ, ನೀವು ಉಚಿತವಾಗಿ ಕೊಟ್ರೆ, ಬೇರೆಯವರು ಉಚಿತವಾಗಿ ಕೊಟ್ರೆ ರಾಜ್ಯ ಬರ್ಬತ್ತಾಗೋಗ್ತದೆ ಅಂತಾರೆ. ಅದೇ ಇನ್ನೊಬ್ರು ಪಕ್ಷದವ್ರು ಕೊಟ್ರೆ ದೇಶ ಉದ್ಧಾರ ಆಗ್ಬಿಡುತ್ತಾ? ಎಲ್ಲವೂ ನಾಶನೇ. ನೀವು ಕೊನೆಗೆ ಎಲ್ಲರನ್ನ ಬೀದಿಗೆ ತಂದು ನಿಲ್ಸೋವರೆಗೂ ನೀವು ಈ ಹೋರಾಟವನ್ನು ನೀವು ಬಿಡಲ್ಲ. ನಿಮ್ದು ಒಂಥರದಲ್ಲಿ ಹೋರಾಟ. ಈ ಬಡವ್ರನ್ನ ಇನ್ನೂ ಬಡವ್ರನಾಗೆ ಮಾಡಬೇಕು, ಶ್ರೀಮಂತರನ್ನ ಶ್ರೀಮಂತರಾಗೆ ಮಾಡಬೇಕು ಅನ್ನೋದು ಉದ್ದೇಶ ನಿಮ್ಮಲ್ಲಿ ಇರೋದ್ರಿಂದ ನೀವು ಯಾರೂ ಬಡವರ ಪರವಲ್ಲ. ಎಲ್ಲೇ ಕೇಳಿ, ಏನೇ ಒಂದು ವಸ್ತುಗೂ ಎಲ್ಲದಕ್ಕೂ ರೇಟ್ ಜಾಸ್ತಿ. ಕೇಳಿದ್ರೆ ವಾರು ಏನು ವಾರ್ ಶುರುವಾಗಿ ಎಷ್ಟು ದಿನ ಆಯ್ತು? ಆಗ ನಮ್ಮ ಹತ್ರ ಯಾವುದೇ ಸಾಮಾನು ಇದುವರೆಗೂ ಸ್ಟಾಕ್ ಇರ್ಲಿಲ್ವಾ? ಸ್ವದೇಶಿ ಅಂತ ಹೇಳ್ತಾರೆ, ಆಮೇಲೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಅಂತಾರೆ. ಏನು ಮೇಕ್ ಇನ್ ಇಂಡಿಯಾ ಮಾಡಿದ್ದಾರೆ, ಏನು ಸ್ವದೇಶಿ ಮಾಡಿದ್ದಾರೆ? ಈಗ ಅರ್ಥ ಆಗಿದೆಯಲ್ಲ ಎಲ್ಲರಿಗೂ. ಯಾರು ಬಂದ್ರು ಕೂಡ ಅಷ್ಟೇ, ನಾವು ಜಾಗೃತರಾಗದಿದ್ರೆ ಮುಂದೆ ಉಳಿಗಾಲ ಇಲ್ಲ. ಈಗ ಎಲ್ಲರೂ ಸೌದೆ ಒಳಗೆ ಬಂದಿದ್ದಾರೆ, ಬನ್ನಿ, ತುಂಬಾ ಸಂತೋಷ. ನಾನು ಹೇಳೋದೇನಂದ್ರೆ, ಹಳ್ಳಿಯಲ್ಲಿರೋ ಎಲ್ಲ ಹೋಗ್ಬಿಟ್ಟು ಸಿಲಿಂಡರ್ಗಳನ್ನ ಸರೆಂಡರ್ ಮಾಡ್ಬಿಡಿ. ನಮ್ದು ಡಿಪಾಸಿಟ್ ಎಲ್ಲ ದುಡ್ಡು ಕೊಟ್ಬಿಡಿ ಅಪ್ಪ, ನೀವು ಸಿಲಿಂಡರ್ ಎಲ್ಲ ನಾವು ಕಾಸೆಲ್ಲ ವಾಪಸ್ ಇಸ್ಕೊಂಬಿಡೋಣ. ನಮಗೆ ಸಾಕು, ಸೌದೆ ಒಲೆನೇ ಸಾಕು. ನೀವು ಸಿಟಿ ಎಲ್ಲರಿಗೂ ಗ್ಯಾಸ್ ಕೊಡಿ, ಹಳ್ಳಿಲಿರೋರಿಗೆ ಗ್ಯಾಸಿನ ಅವಶ್ಯಕತೆನೇ ಇಲ್ಲ. ನಾವು ಸೌದೆ ಒಲೆಯಲ್ಲೇ ಇರ್ತೀವಿ, ಸೌದೆ ಒಲೆಯಲ್ಲೇ ಇದ್ದು ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿತ್ತು. ಗ್ಯಾಸ್ ಬಂದ ಮೇಲೆ ರೋಗ ರುಜಿನಗಳು ಜಾಸ್ತಿ ಆಗಿದ್ದು, ಗ್ಯಾಸ್ನಲ್ಲಿ ಅಡುಗೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ರೋಗ ರುಜಿನ ಜಾಸ್ತಿ ಆಗಿದ್ದು. ಅದರಿಂದ ನಮ್ಗೆ ಆರೋಗ್ಯ ಬೇಕು, ನಾವೆಲ್ಲ ಸೌದೆ ಒಲೆನೇ ಬಳಸುವ. ಪ್ರತಿಯೊಬ್ಬರು ದೇಶಿ ಹಸುಗಳನ್ನ ಸಾಕೊಳ್ಳುವ, ನಾವೆಲ್ಲ ಗೋಬರ್ ಗ್ಯಾಸ್ ಮಾಡ್ಕೊಳ್ಳುವ. ಆಮೇಲೆ ಸಾಧ್ಯವಾದಷ್ಟು ನಾವು ಅಮೃತ ಆಹಾರವನ್ನು, ಪ್ರಕೃತಿಯಲ್ಲಿ ಬಂದಂಥ ಸಹಜ ಆಹಾರವನ್ನು ನಾವು ಬಳಸುವ. ಆದಷ್ಟು ಬೇಯಿಸಿದ ಆಹಾರವನ್ನು ಬಳಸೋದನ್ನ ನಾವು ನಿಲ್ಲಿಸುವ. ವಿನಾಕಾರಣ ಗ್ಯಾಸ್ಗಾಗಿ ನಾವು ಸಾವಿರಾರು ರೂಪಾಯಿ ಹಣ ತೆತ್ತೋದನ್ನ ನಾವು ತಪ್ಪಿಸ್ಬೋದು. ಮತ್ತೆ ಅರ್ಜೆಂಟಿಗೆ ನಮಗೆ ಯಾವುದೇ ಕೆಲಸ ಆಗೋದಿಲ್ಲ. ಅದರಿಂದ ದಯಮಾಡಿ, ಇಲ್ಲಿ ನಾನು ಯಾವುದೇ ರಾಜಕೀಯ ಪಕ್ಷ, ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ಲ ಪಾಪ ಹಳ್ಳಿ ಜನ ನೀರು ಕುಡಿಯಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಲ್ಲಿಯಲ್ಲಿ ಕೊಳದಲ್ಲಿ ನೀರು ಬರ್ತಾ ಇಲ್ಲ. ಈಗ ಬಾವಿಗಳೆಲ್ಲ ಮುಚ್ಚಾಯ್ತು, ಕೊಳ ಮುಚ್ಚಾಯ್ತು, ಕೆರೆ ಮುಚ್ಚಾಯ್ತು, ನದಿಗಳನ್ನೆಲ್ಲ ಕುಲುಷಿತ ಮಾಡಿದಿರಿ. ತಗೊಂಡೋಗಿ ಎಲ್ಲ ಕಸದ ಕಡ್ಡಿ, ಎಲ್ಲ ವೇಸ್ಟು, ಪ್ಯಾಕೆಟು, ಪ್ಲಾಸ್ಟಿಕ್ ಎಲ್ಲ ತಗೊಂಡೋಗಿ ನದಿಗಳಿಗೆ ಸೇರಿಸಿ ಇವತ್ತು ನದಿ ನೀರನ್ನು ಕುಡಿಯೋದಂಗೆ ಮಾಡಿದಿರಿ. ಬಾವಿಗಳನ್ನೆಲ್ಲ ಮುಚ್ಚಿಸಿದಿರಿ, ಕಾಲುವೆಗಳನ್ನೆಲ್ಲ ನಾಶ ಮಾಡಿದಿರಿ. ಈಗ ನೀವೆಲ್ಲ ಕಾಯಿನ್ ಬೂತಲ್ಲಿ ಹೋಗ್ಬಿಟ್ಟು ನಾವು 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟು ನೀರು ತಗೊಂಡು ಕುಡಿಯೋಂಗಾಗಿದೆ. ಇವಾಗ ಕೆಲವೆಲ್ಲ ನೀರನ್ನ ಮನೆಗೆ ತಗೊಂಡು ಮಾರುವಂಥ ಸ್ಥಿತಿ ಬಂದಿದೆ. ನೋಡ್ರಿ, ಭಾರತ ದೇಶದಲ್ಲಿ ನೀರನ್ನು ಮಾರುವಂಥ ಸ್ಥಿತಿ ಬಂತಲ್ರಿ. ಇನ್ನು ಇದಕ್ಕಿಂತ ದುರಂತ ಬೇಕೇನಪ್ಪ? ಈ ರಾಜಕಾರಣಿಗಳು 70-80 ವರ್ಷದಿಂದ ನಮ್ಮ ದೇಶವನ್ನು ಏನಪ್ಪ ಮಾಡಿದ್ದಾರೆ ಇವರು? ಕುಡಿಯೋ ನೀರಿಗೂ ಈ ತರ ತಂದಿಟ್ಟಿದ್ದಾರೆ. ಪ್ರತಿ ಒಂದಕ್ಕೆ ಕೇಳಿದ್ರೆ ವಾರು ಅಂತಾರೆ. ನಿಮಗೆಲ್ಲ ಇದು ಅನುಭವ ಆಗಿರ್ಬೋದು. ನಾನು ಇಲ್ಲಿ ಯಾವುದೇ ರಾಜಕೀಯ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಮನುಷ್ಯರ ಬಗ್ಗೆ ಮಾತಾಡ್ತಾ ಇರೋದು. ಅದರಿಂದ ನಿಮ್ಮ ಮನೆಯಲ್ಲಿ RCC ಮೇಲೆ ಜಾಗ ಇರುವುದು, ಸ್ವಲ್ಪ ಪಕ್ಷಿಗಳಿಗೆ ಕುಡಿಯೋ ನೀರನ್ನು ಇಡಿ. ನಿಮ್ಮ ಜಮೀನು ಸುತ್ತಮುತ್ತ ಸ್ವಲ್ಪ ಡಬ್ಬಗಳಲ್ಲಿ, ಬಕೆಟ್ಗಳಲ್ಲಿ, ತೊಟ್ಟಿಗಳಲ್ಲಿ ನೀರನ್ನ ತುಂಬಿಸಿಡಿ. ಆ ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆ ಇದೆ. ಕಾಡಿನಿಂದ ಬಂದಂಥ ಪ್ರಾಣಿಗಳು ಇವಾಗ ನೀರು ಹುಡ್ಕೊಂಡು, ಆಹಾರ ಹುಡ್ಕೊಂಡು ಹಳ್ಳಿಗಳ ಕಡೆ ಬರೋದು ಜಾಸ್ತಿ ಆಗ್ತದೆ. ರೆಸಾರ್ಟ್ಗೂ, ಸಫಾರಿಗೂ, ಅರಣ್ಯದಲ್ಲಿರೋ ಪ್ರಾಣಿಗಳು ಬರೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವಂಥ ಸಚಿವರುಗಳನ್ನ, ಮಿನಿಸ್ಟರ್ಗಳನ್ನ, ಈ ಕಷ್ಟವನ್ನ ಹೇಳ್ಕೊಳಕ್ ಹೋದಂತ ಗೃಹ ಸಚಿವರ ಹತ್ರ ಕಷ್ಟ ಹೋದವ್ರಿಗೆ, ಅರ್ಜಿ ಕೊಡಕ್ ಹೋದವ್ರಿಗೆ ವಿನಾಕಾರಣ ಸುಮ್ಮನೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದಿದೆ. ಅದಕ್ಕೆ ನಾನು ಹೇಳೋದು, ಇವ್ರು ಯಾರನ್ನು ನೀವು ಜಾಸ್ತಿ ನೆಚ್ಕೊಳಕ್ ಹೋಗ್ಬೇಡಿ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಿಡಿ. ನೀವೇ ಜಾಗೃತರಾಗಬೇಕು. ನಿಮ್ಮ ತಲೆಯ ಮೇಲೆ ನೀವೇ ಕೈ ಇಟ್ಕೊಳ್ಬೇಕು. ನಿಮ್ಮ ರಕ್ಷಣೆ ನಿಮ್ಮಿಂದ ಆಗಬೇಕು. ಬೇಸಿಗೆ ತಾಪಮಾನ ಜಾಸ್ತಿ ಆಗಿದೆ. ಅದು ನನ್ನ ಈ ಸುದ್ದಿ ಎಲ್ಲ ಕೇಳಿದ ಮೇಲೆ ಕೆಲವು ಭಕ್ತರಿಗೆಲ್ಲ ಬಹಳ ನೋವಾಗ್ತಾ ಇರ್ಬೋದು. ಮೋದಿನೇ ಏನು ಅಂದ್ಬಿಟ್ರು ಅಂತ ಪ್ರಶ್ನೆ ಮಾಡುವಂಥ ಜಾಗದಲ್ಲಿ ಇರ್ಬೇಕು ನಾವು ಯಾವೆಲ್ಲರೂ. ನಾವು ರೈತ ಸಂಘದಲ್ಲಿ ಕೆಲಸ ಮಾಡಿದವರು, ಪತ್ರಕರ್ತರಾಗಿ ಕೆಲಸ ಮಾಡಿದವರು, ನಾವು ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡಬೇಕು. ಆಡಳಿತ ಪಕ್ಷವನ್ನ ನಾವು ಪ್ರಶ್ನೆ ಮಾಡ್ತಾ ಇರಬೇಕು. ಆಡಳಿತ ಪಕ್ಷವನ್ನ ಫೇವರ್ ಮಾಡ್ಕೊಂಡು ಬೆಳಗಿಂದ ಸಾಯಂಕಾಲ ಗಂಟೆ ಟಿವಿ ಆಂಕರ್ಗಳು ಇದ್ದಾರಲ್ಲ, ಅವರು ರಾಜಕೀಯಕ್ಕೆ ಬಂದ್ಬಿಡೋದು ಒಳ್ಳೇದು. ಅವರು ಪರವಾಗಿ ವಹಿಸ್ಬೋದ್ರ. ಪತ್ರಕರ್ತ ಅಂದ್ರೆ ಏನು? ಆಡಳಿತದ ಸರ್ಕಾರಕ್ಕೆ ವಿರುದ್ಧವಾಗಿ ಅಂದ್ರೆ ಅವ್ರಿಗೆ ಎಚ್ಚರಿಸುವಂತ ಕೆಲಸ ಮಾಡಬೇಕಾದ್ರೆ ಪತ್ರಕರ್ತನ ಕೆಲಸ, ಸಮಾಜ ಕಾರ್ಯಕರ್ತರ ಕೆಲಸ, ರೈತ ಸಂಘದ ಕೆಲಸ. ಅದರಿಂದ ನಾನು ಒಬ್ಬ ರೈತ ಸಂಘದ ಒಬ್ಬ ಸದಸ್ಯನಾಗಿ ಹೇಳ್ತಾ ಇದ್ದೀನಿ, ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ತಲೆಗೆ ನಿಮ್ಮದೇ ಕೈ, ಹಾಗೆ ನೀವೇ ನಿಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಬೇಕು. ಪ್ರಶ್ನೆ ಮಾಡಿ ನಿಮ್ಮನ್ನ ಬೇಕಾದ್ರೆ ಪಾಕಿಸ್ತಾನದವರು ಅನ್ಲಿ, ಅಫ್ಘಾನಿಸ್ತಾನದವರು ಅನ್ಲಿ, ಏನಾದ್ರು ಅನ್ಕೊಳ್ಳಿ, ಪ್ರಶ್ನೆ ಕೇಳಿ.